ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ನಾನು ಗುಡ್ ಮ್ಯಾನು ಬ್ಯಾಡ್ ಮ್ಯಾನು ಮುಟ್ಟಿದ್ರೆ ತಟ್ಟು ಬಿಡ್ತೇನೆ. ಪ್ರಭಾಕರ್ ತರನೇ ಇದ್ದಾರೆ. ಹೌದೌದೌದೌದೌದೌದು. ಮಂಡಲಗಿರಿ ಅವ್ರ ನಾಟಕ ರಚ್ಚು ಹಿಡ್ದೈತಿ ನೀನು ಹುಚ್ಚು. ಇದೇ ಕಮ್ಮಿ ಸಂಬಂಧ ಸ್ವಲ್ಪ ಲಾಸ್ ಆಯಿತು, ಕೆಲವೊಂದು ಜಾತ್ರೆಗಳು ಲಾಸ್ ಆದವು, ಹೀಗಾಗಿ ಸಂಕಷ್ಟದಲ್ಲಿ ಸೇರ್ಕೊಳ್ಳೋದು. ಬನಶಂಕರಿ ಲಾಸ್ ಆದ್ರೆ ಭಾಳ ಕಷ್ಟ ಸರ್ ಬದುಕೋದು. ಬನಶಂಕರಿ ಲಾಸ್ ಆದ್ರೆ ಭಾಳ ಕಷ್ಟ ಸರ್ ಬದುಕೋದು. ಕಾಮಿಡಿ ಕಿಲಾಡಿಗಳು ಮುಗ್ದ ಮೇಲೆ ನಾನು ಫಸ್ಟ್ ಇಲ್ಲಿಗೆ ಬಂದಿದ್ದೆ. ಸಿನಿಮಾ ಗೊತ್ತಲ್ವಾ, ಸಿನಿಮಾ ಸಿಕ್ಕಿದ್ರೆ ಹೋಗ್ತೀವಿ, ಆಮೇಲೆ ಸೀರಿಯಲ್ ಸಿಕ್ಕಿದ್ರೆ ಹೋಗ್ತೀವಿ. ಫ್ರೀ ಇರುವಾಗ ಒಂದು ತುತ್ತು ಅನ್ನ ಕೊಡೋದು ನಾಟಕ ಕಂಪನಿ ರಂಗಭೂಮಿ. ಈಗ ಇಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದಾರಲ್ಲ ಬಟ್ಟೆಗಳೆಲ್ಲ, ಇವತ್ತು ಒಂದು ಶೋ ಮುಗೀತು, ಹಾಕೊಂಡು ಗಲೀಜಾಗತ್ತೆ, ಅವುಗಳು ವಾಷಿಂಗ್ ಹಿಂಗೆ ಮತ್ತೆ ಐರನ್ ಹಂಗೆ ಕೊಡ್ತಾರೆ. ಅಕ್ಸರ್ ಬರ್ತಾರೆ, ತಗೊಂಡೋಗಿ ಐರನ್ ಮಾಡ್ಕೊಂಡು ತಂದು ಕೊಡ್ತಾರೆ. ಈಗೇನು ಮಾಡ್ತಾರೆ, ಡೇನಲ್ಲಿ ಇದು ಮೇಲೆ ಬಟ್ಟೆ ಹಾಕಿಬಿಡ್ತಾರೆ ಪೂರ್ತಿ, ಧೂಳು ಬೀಳಬಾರ್ದು ಅಂತ. ಸ್ವಲ್ಪ ಹೊಲಸಾದು ಅಂತಂದರೆ ಅದನ್ನೆಲ್ಲ ತೊಳೆದು ಮತ್ತೆ ಇಸ್ತ್ರಿ ಮಾಡಿ ತಂದು ಕೊಡ್ತಾರೆ. ಅದನ್ನ ಕಲಾವಿದ್ರು ಏನು ಮಾಡ್ಕೋಬೇಕಾಗಿದೆ? ಇಲ್ಲ ಸರ್, ಕಲಾವಿದ್ರು ಏನು ಮಾಡ್ತಾರೆ, ಇಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಏನಿದೆ ಅಂತಂದರೆ, ಹವ್ಯಾಸಿ ರಂಗಭೂಮಿ ಅಥವಾ ಆಧುನಿಕ ರಂಗಭೂಮಿ ಅಂದರೆ ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೋಬೇಕು. ಅಲ್ಲಿ ಯಾವುದೇ ಇದು ಒಂದು ಸೀನಿಗೆ ಇಟ್ಕೊಳ್ಳೋದಾಗಲಿ ಇನ್ನೊಂದು ಮತ್ತೊಂದು ಎಲ್ಲ ಕಲಾವಿದರೇ ಮಾಡ್ತಾರೆ, ಕೆಲಸಗಾರ ಇರಲ್ಲ. ಬಟ್ ಈ ವೃತ್ತಿ ರಂಗಭೂಮಿಯಲ್ಲಿ ಏನಂತಂದರೆ ಕೆಲಸಗಾರ ಇರ್ತಾರೆ. ಒಂದು ಲೋಟ ನೀರು ತರಬೇಕಾದ್ರೆ ಆ ಕೆಲಸ ಮಾಡೋನು ತಂದು ಕೊಡಬೇಕು. ಹಾಗೆ ಬನ್ನಿ ನೋಡಿ, ಮುಂದೆ ಒಂದು ಸೀನ್ ನಡೀತಾ ಇದೆ, ಹಿಂದ್ಗಡೆ ಪರದೆ ಹಿಂದ್ಗಡೆ ನೆಕ್ಸ್ಟ್ ಸೀನ್ಗೆ ತಯಾರು ಮಾಡ್ಕೋತಾ ಇದ್ದಾರೆ. ಮುಂದ್ಗಡೆ ಇರೋ ಸೀನ್ ಒಂದು ಬಿಟ್ಟು ನೆಕ್ಸ್ಟ್ ಅದನ್ನು ಓಪನ್ ಆಗುತ್ತೆ, ಇಲ್ಲಿ ನಡೆಯುತ್ತೆ ಸೀನು. ಈಗ ನಾವು ಬಂದಿರೋಂತಹ ಕಂಪನಿ ಸ್ನೇಹಿತರೆ ಶ್ರೀ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಅವ್ರ ನಾಟಕ ರಚ್ಚು ಹಿಡ್ದೈತಿ ನೀನು ಹುಚ್ಚು. ಸಖತ್ತಾಗಿದೆ ಟೈಟ್ಲು. ಸರ್ ಎಲ್ಲಿ ಸರ್ ಇರೋದು? ಮಂಡಲಗಿರಿ ಸರ್, ಮಂಡಲಗಿರಿ ಊರಲ್ಲಿರೋದು? ಇಲ್ಲೇ ಸರ್, ಅದು ಕುಕ್ನೂರು ಹತ್ರ. ಕೊಪ್ಪಳ ಕುಕ್ನೂರು. ಹಾಂ, ಓಕೆ, ಬನ್ನಿ ಹೋಗೋಣ ಒಳಗಡೆ. ಬರ್ರಿ. ರಚ್ಚು ಹಿಡ್ದೈತಿ ಹುಚ್ಚು ಬನ್ನಿ. ಇವರು ಜೂನಿಯರ್ ಪ್ರಭಾಕರ್ ಸರ್. ಸರ್ ನಮಸ್ತೆ. ಪ್ರಭಾಕರ್ ತರನೇ ಇದ್ದಾರೆ. ಹೌದೌದೌದೌದೌದೌದು, ಸೇಮ್ ಸರ್, ಟೈಗರ್. ಇವರು ದಿನ್ನಿ ವೆಂಕಟೇಶ್ ದಿನ್ನಿ ಅಂತ ಸರ್, ರಾಯಚೂರವರು. ಬಹಳ ಒಳ್ಳೆ ಹೆಸರು ಸರ್, ರಾಯಚೂರು ಜಿಲ್ಲೆಗೆ ಆ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಸರ್ ಇವ್ರದ್ದು. ಒಳ್ಳೆ ಕ್ಯಾರೆಕ್ಟರ್ ಮತ್ತೆ ಡೈರೆಕ್ಷನ್. ಇಲ್ಲ ಬೇರೆ ಬೇರೆ ಅವ್ರ ಊರಲ್ಲಿ. ಓಕೆ ಓಕೆ ಓಕೆ. ಮುದುಗಲ್ಲು ರಾಯಚೂರು ಕಡೆ. ಹೌದು ಸರ್. ವೆರಿ ಗುಡ್. ಮಾತಾಡ್ಸಿ ಸರ್. ಸರ್ ಶುರು ಮಾಡಕ್ಕೆ ಮುಂಚೆ ಪ್ರಭಾಕರ್ ಅವ್ರದ್ದು ಡೈಲಾಗ್ ಹೇಳ್ಬಿಡಿ ಸರ್ ಪ್ಲೀಸ್. ಪ್ರಭಾಕರ್ ಅವ್ರದಾ? ನಾನು ಗುಡ್ ಮ್ಯಾನು ಬ್ಯಾಡ್ ಮ್ಯಾನು ಮುಟ್ಟಿದ್ರೆ ತಟ್ಟು ಬಿಡ್ತೇನೆ. ಸೂಪರ್. ತಮ್ಮ ಪರಿಚಯ ಹಿನ್ನೆಲೆ ಹೇಳಿ ಸರ್. ಪರಿಚಯ ಅಂತಂದರೆ ನಾನು ರಂಗಭೂಮಿ ಕಲಾವಿದ ಹಾಗೂ ಗಾಯಕ, ಮತ್ತು ಕಾಮಿಡಿ ಕಿಲಾಡಿ ಸೀಸನ್ 4 ಕಂಟೆಸ್ಟೆಂಟ್. ನಾನು ಜೂನಿಯರ್ ಪ್ರಭಾಕರ್ ಆಗಿ ಇದು ಮಾಡಿದ್ದೇನೆ. ಹಾಗೂ ರಂಗಭೂಮಿಯಲ್ಲಿ ಅವಾಗವಾಗ ನಮ್ಮ ವೃತ್ತಿಯ ಜೀವನ ಅನ್ನೋದನ್ನು ಈ ರಂಗಭೂಮಿ ಮುಖಾಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವ ಊರು ಮೂಲ? ನಂದು ಕುಂದಾಪುರ. ಕರಾವಳಿಯವ್ರು ನಾವು. ಬಹುತೇಕರು ಉತ್ತರ ಕರ್ನಾಟಕ ಸಿಗ್ತಾ ಇದ್ರು, ನೀವು ಕರಾವಳಿಯವರು ಡಿಫ್ರೆಂಟ್. ಕರಾವಳಿಯವರು, ಹೌದು. ಮೀನುಗಾರರು ನಾವು ಆ್ಯಕ್ಚುಲಿ. ಇಲ್ಲಿ ಮೀನುಗಾರಿಕೆ ನಮ್ಮದು. ಮೀನುಗಾರಿಕೆ, ಫಿಶರ್ಮ್ಯಾನ್. ಹೌದು. ಓಕೆ ಓಕೆ. ಮೊಗವೀರಸ್? ಇಲ್ಲ, ಕಾರ್ವೀಸ್ ಅಂತ ಬರುತ್ತೆ. ಕಾರ್ವಿ. ಹೌದು. ಅದೇ ಗಂಗೊಳ್ಳಿಯಲ್ಲಿ ದಿನೇಶ್ ಕಾರ್ವಿ ಅಂತ ಒಬ್ರು ಇದಾರಲ್ಲ? ಗೊತ್ತಾಯ್ತು. ನಮ್ಮದು ಮನೆ ಅಲ್ಲೇ ಕಂಚಗೋಡು ಅಂತ ಹೇಳಿ. ಹೌದಾ? ಗಂಗೊಳ್ಳಿ ಪಕ್ಕದಲ್ಲಿ. ನಾನು ಬಂದೆ ಮೊನ್ನೆ ನಿಮ್ಮ ಊರಿಗೆ. ಬಂದಿದ್ರಾ? ದಿನೇಶ್ ಕಾರ್ವಿ ಅವರು ಎಂಟ್ರಿ ಮಾಡಕ್ಕೆ. ಸರಿ. ಸೊ ಹೇಗೆ ಬಂತು ಈ ಲಿಂಕ್ ನಿಮಗೆ? ಲಿಂಕ್ ಅಂತಂದರೆ ಚಿಕ್ಕ ವಯಸ್ಸಿಂದಲೂ ಸ್ವಲ್ಪ ಈ ನಾಟಕದ ಬಗ್ಗೆ ಸ್ವಲ್ಪ ಜಾಸ್ತಿ ಇದೆ ನನಗೆ. ಅಲ್ಲಿ ಕಂಚಗೋಡಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಆ ಮಾಸ್ಟರ್ಗಳೆಲ್ಲ ನನ್ನ ಕರಿತಿದ್ರು, ಬನ್ನಿ ನಾಗರಾಜ್ ಅವರೇ ನಿಮಗೆ ಗೊತ್ತಿದ್ದಂಥ ಸ್ವಲ್ಪ ಅಂದರೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ನಾಟಕದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ನಾಟಕನ ನೋಡ್ತಾ ಇದ್ದೆ. ನಮ್ಮ ಈ ಕುಂದಾಪುರದ ಮೂರು ಮುತ್ತು ಕುಳ್ಳಪ್ಪುರ ಇರೋದು ಆ ಡ್ರಾಮಾ ಇದೆಯಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ನನಗೂ ಕಲಾವಿದನಾಗಬೇಕು ಅನ್ನೋ ಇದಿತ್ತು. ಹಾಗಾಗಿ ಕಲಾವಿದನ ಆಗ್ತಾ ಫಿಶರ್ಮೇನ್ ವರ್ಕ್ ಮಾಡ್ಕೊಳ್ತಾ ನಾನೊಬ್ಬ ಕಲಾವಿದನಾದೆ. ಹಾಗೂ ಕಲಾವಿದನಾಗಿ ಕೆಲವೊಂದು ಅಲ್ಲಿಂದ ಮುರುಡೇಶ್ವರಕ್ಕೆ ನಾವು ಡ್ರಾಮಕ್ಕೆ ಹೋಗ್ತಾಯಿದ್ವಿ. ನಮ್ಮದೇ ಆದ ಒಂದು ತಂಡ ಇತ್ತಲ್ಲಿ. ನಾನು ಅಲ್ಲಿಂದ ತ್ರಾಸಿಯಿಂದ ಮುರುಡೇಶ್ವರಕ್ಕೆ ಹೋಗಿ ಡ್ರಾಮನೆಲ್ಲ ಮಾಡ್ತಾಯಿದ್ವಿ. ಅಲ್ಲೂ ಕೂಡ ಕೆಲವು ನಾಟಕದಲ್ಲೆಲ್ಲ ಪಾತ್ರಗಳನ್ನು ಮಾಡ್ತಿದ್ವಿ. ಕೆಲವು ನನ್ನದೇ ಆದಂಥ ಗೊತ್ತಿದ್ದಂಥ ಡೈರೆಕ್ಷನ್ ನಾನು ಕೂಡ ಮಾಡ್ತಾಯಿದ್ದೆ ಅಲ್ಲಿ. ಅದರ ನಂತರ ಜಿ ಕನ್ನಡದವ್ರು ನನ್ನನ್ನು ಗುರುತಿಸಿ ಅಲ್ಲಿ ಕರೆದ್ರು.
ಈಗ ಇದನ್ನೇ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಜೂನಿಯರ್ ಪ್ರಭಾಕರ್ ಯಾವಾಗಾದ್ರಿ ನೀವು? ಜೂನಿಯರ್ ಪ್ರಭಾಕರ್ ಹೀಗೆ ನಾವು ಪಾತ್ರಗಳು ಮಾಡ್ತಾ ಇರಬೇಕಾದ್ರೆ ಪ್ರೇಕ್ಷಕರು ನೋಡಿದಾಗ ಹೇಳ್ತಾ ಇದ್ರು, ರೀ ನೀವು ಸೇಮ್ ಪ್ರಭಾಕರ್ ಥರನೇ ಕಾಣ್ತಾಯಿರ, ಯಾಕೆ ಪ್ರಭಾಕರ್ ಜೂನಿಯರ್ ವಿಷ್ಣುವರ್ಧನ್ ಇದ್ದಾರೆ, ಜೂನಿಯರ್ ಶಂಕರ್ನಾಗಿದ್ದಾರೆ, ಜೂನಿಯರ್ ಉಪೇಂದ್ರ ಇದ್ದಾರೆ, ನೀವು ಯಾಕೆ ಅದನ್ನ ಪ್ರಯತ್ನ ಮಾಡಬಾರ್ದು ಅಂತಂದರು. ಫಸ್ಟಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗೆ. ಆಮೇಲೆ ಯಾಕೋ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಮಾಡಿ 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 ಅಂತ. ಹಾಗೆ ಅದನ್ನು ಒಂದು ಸಣ್ಣ ರೀತಿಯಿಂದ ವಾಯ್ಸನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡೆ. ಆಮೇಲೆ ಅವರ ಅಭಿನಯ ಅದನ್ನೆಲ್ಲ ನೋಡಿದ ನಂತರ ಜಿ ಕನ್ನಡದವ್ರು ನನ್ನನ್ನು ಗುರುತಿಸಿ ಅಲ್ಲಿಗೆ ಕಂಟೆಸ್ಟೆಂಟಾಗಿ ತೊಗೊಂಡು ಕೊನೆಗೆ 7 ತಿಂಗಳು ಅವರ ಇದರಲ್ಲೇ ಇದ್ದೆ, ನಾನು ಜಿ ಕನ್ನಡದಲ್ಲೇ ಇದ್ದೆ. ಜೊತೆಗೆ ಉತ್ತರ ಕರ್ನಾಟಕ ನಾಟಕಗಳಿಗೂ ಬರ್ತೀನಿ. ಹೌದೌದು ಬರ್ತಾ ಇದ್ದೀನಿ ಈಗ. ಅಂದರೆ ಮೊದಲು ನಾನು ನಾಟಕದ ಟಚ್ ಇತ್ತು ನನಗೆ. ಹಾಗಾಗಿ ಈಗ ಏನಾಯ್ತು, ನಾನು ಜೂನಿಯರ್ ಪ್ರಭಾಕರ್ ಆದಮೇಲೆ ನನ್ನ ಮೀನುಗಾರಿಕೆನೇ ಬಿಟ್ಟಿದ್ದೀನಿ, ಈಗ ಹೋಗ್ತಾ ಇಲ್ಲ. ಈಗ ಇದರಲ್ಲೇ ಜೂನಿಯರ್ ಪ್ರಭಾಕರ್ ಆ್ಯಕ್ಟಿಂಗ್ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ ನಾನು. ಸೊ ನಾಟಕದಲ್ಲೂ ಜೂನಿಯರ್ ಪ್ರಭಾಕರೇ? ಹೌದೌದು. ಸೊ ಇನ್ ಥ್ರೂ ಔಟ್ ಲೈಫ್ ಜೂನಿಯರ್ ಪ್ರಭಾಕರ್? ಹೌದೌದು. ಮತ್ತು ಆರ್ಕೆಸ್ಟ್ರಕ್ಕೂ ಹೋಗ್ತಾ ಇರ್ತೀನಿ. ಇಲ್ಲಿ ಉತ್ತರ ಕರ್ನಾಟಕನೇ ಜಾಸ್ತಿ ಇರುತ್ತೆ ಆರ್ಕೆಸ್ಟ್ರಾ, ಮತ್ತು ಸಿಂಗರ್ ಅಲ್ಲ ನಾನು. ನಮ್ಮ ಟೈಗರ್ ಪ್ರಭಾಕರ್ ಅವರ ಡೂಪ್ ಹಾಕಿ ಡೈಲಾಗ್ಗಳನ್ನು ಹಾಗೂ ಸಿಂಗಿಂಗ್ ಎಲ್ಲ ಮಾಡ್ತಿರ್ತೀನಿ. ಅದ್ರ ಮಧ್ಯದಲ್ಲಿ ಡ್ರಾಮಾನು ಸಿಗ್ತಾ ಇರ್ತವೆ, ಆ ಡ್ರಾಮಕ್ಕೂ ಬರ್ತಾ ಇರ್ತೀನಿ. ಉತ್ತರ ಕರ್ನಾಟಕ ಕುಟುಂಬ ಎಲ್ಲ ಕುಂದಾಪುರದಲ್ಲೇ ಇದ್ದಾರೆ, ಹೆಂಡತಿ ಮಕ್ಕಳು ಎಲ್ಲ ಅಲ್ಲೇ ಇದ್ದಾರೆ. ಓಕೆ. ಬಟ್ ನಿಮಗೆ ಓಡಾಟದ ಜೀವನ? ಓಡಾಟದ ಮೊದಲು ಒಂದೇ ಕಡೆ ಇದ್ವಿ, ಈಗ ಕಲಾವಿದ ಆದಮೇಲೆ ಓಡಾಟದ ಜೀವನ ಪ್ರಾರಂಭ ಆಗಿದೆ. ಸರ್, ನಮ್ಮ ಹೆಸರು ವೆಂಕಟೇಶ್ ದಿನ್ನಿ ಅಂತ, ರಾಯಚೂರು ತಾಲೂಕಿನವ್ರು ನಾವು. ದಿನ್ನಿ ಅಂತ ಒಂದು ಹಳ್ಳಿಯಿಂದ. ಈ ಕಲೆ ಕುಟುಂಬದ ಹಿನ್ನೆಲೆ ಏನು? ನಮ್ಮ ಕುಟುಂಬದಲ್ಲ ಫಾರ್ಮರ್ ಬ್ಯಾಕ್ಗ್ರೌಂಡ್ ಸರ್, ನಾವು ರೈತರ ಫ್ಯಾಮಿಲಿ. ನಮ್ಮ ಕುಟುಂಬದೊಳಗೆ ನಾನು ಒಬ್ಬನೇ ಈ ಕಲಾ ಫೀಲ್ಡಿಗೆ ಬಂದಿದ್ದೆ. ಓಕೆ. ಎಷ್ಟು ವರ್ಷದ ಕಲಾ ಜೀವನ ಇದೆ? ನಂದು 20 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ. ಅದಕ್ಕೆ ಮೊದಲು ಸ್ಕೂಲು ಕಾಲೇಜ್ ಮಾಡುವಾಗಲೇ ಕಂಟಿನ್ಯೂ ಮಾಡ್ತಿದ್ದೀನಿ ಸರ್. ಅಂದರೆ ವೃತ್ತಿ ನಾಟಕಗಳು ಫಸ್ಟಿಗೆ ಊರಲ್ಲಿ ಮಾಡಿದ್ದೆ. ಊರಲ್ಲಿ ಹಳ್ಳಿಯಲ್ಲಿ ಮಾಡ್ತಾ ಮತ್ತೆ ಜಿಲ್ಲೆಯಲ್ಲಿ ಮಾಡಿದ್ವಿ. ಜಿಲ್ಲೆಯಿಂದ ಮತ್ತೆ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಏನು ಹಾಸ್ಯ ಪಾತ್ರನ ಸೀರಿಯಸ್ ಆಗಿ ಮಾಡ್ತೀನಿ? ಇಲ್ಲ, ನಾನು ವಿಲನ್ ಪಾತ್ರ ಜಾಸ್ತಿ ಮಾಡ್ತೀನಿ ಸರ್. ವಿಲನ್ ಖಳನಾಯಕನ ಪಾತ್ರ ಜಾಸ್ತಿ. ಹೇಗಿರುತ್ತೆ? ವರ್ಷ ಪೂರ್ತಿ ಕೆಲಸ ಇರುತ್ತಾ? ಇರ್ತದೆ ಸರ್, ಮಾಡಿದವ್ರಿಗೆ ಇರ್ತದೆ. ನಾವು ಇಷ್ಟು ಜಾತ್ರೆ ಕ್ಯಾಂಪ್ ಅಷ್ಟೇ ಮಾಡ್ತೀವಿ ಸರ್. ಮತ್ತು ಜಮೀನು ಕೆಲಸ ಮಾಡ್ಬೋದು. ಜಮೀನು ಮಾಡ್ತೀರಾ? ಹೌದು ರೀ ಸರ್. ಡಿಸೆಂಬರ್ಗೆ ಜಮೀನು ಕೆಲಸ ಎಂಡ್ ಆಗುತ್ತೆ. ಜನವರಿ ಟು ಈ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸರ್, ಈತ ಆನಂದ ಬೆಂಗಳೂರು ಅಂಥೇಳಿ, ಆಮೇಲೆ ಒಳ್ಳೆ ಎಲ್ಲ ರೈಟ್ರು, ಒಳ್ಳೆ ಹಾಸ್ಯ ಕಲಾವಿದ. ಈ ಒಂದು ಕಂಪ್ನಿಯನ್ನು ನಮ್ಮ ವೀರಯ್ಯ ಸ್ವಾಮಿನವರು ಮಂಡ್ಲಗಿರಿ ಅಂಥೇಳಿ ಮಾಡ್ತಿದ್ರು. ಅವರ ಸ್ವಲ್ಪ ಏನಂದ್ರೆ ಪ್ರಕೃತಿ ಸರಿಯಾಗಿರ್ಲಾರ ಸಲುವಾಗಿ ಅವರು ಈತನ ಮೇಲೆ ಹಾಕಿದ್ರೆ ನಡೆಸ್ತೀನಿ ಅಂತ ನಡೆಸ್ದ. ಬಟ್ ತುಂಬ ದೊಡ್ಡ ಲಾಸು ಅದು. ಏನು ಈ ಕ್ಯಾಂಪ್ ಸಕ್ಸಸ್ ಆದರೆ ಅವನ ಜೀವನ, ಇಲ್ಲ ಅಂತಂದರೆ ಇಲ್ಲ, ಆ ಸ್ಥಿತಿಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿದ್ದಾನೆ. ಒಂದು ಎಷ್ಟಾಯ್ತಪ್ಪ ಸಾಲ ಅಂದಾಜು? 40 ಮಟ್ಟ. ಹೇಳಿ, ಏನಾಯ್ತು ಸಾಲ? ಇದೇ ಕಮ್ಮಿ ಸಂಬಂಧ ಸ್ವಲ್ಪ ಲಾಸ್ ಆಯಿತು. ಕೆಲವೊಂದು ಜಾತ್ರೆಗಳು ಲಾಸ್ ಆದವು. ಹೀಗಾಗಿ ಸಂಕಷ್ಟದಲ್ಲಿ ಸೇರ್ಕೊಳ್ಳೋಗ್ಬಿಟ್ಟು ಮಳೆಗಾಲಕ್ಕೆಲ್ಲ ಮೈ ಮೇಲೆ ಬರ್ತದೆ ಖರ್ಚು. ಸೀಸನ್ ಜಾತ್ರೆಗೆ ಹೋದ ವರ್ಷ ಜಾತ್ರೆ ಫುಲ್ ಲಾಸ್ ಆಗ್ಬಿಡ್ತು. ಹೀಗಾಗಿ ಸ್ವಲ್ಪ ಕ್ಲಿಕ್ ಆಗ್ತು. ಅದರ ಜಾಗ ದೂರ ಆಗ್ಬಿಟ್ಟಿತ್ತು, ಅಲ್ಲಿ ಆಗ್ಬಿಟ್ಟಿತ್ತು, ಜಾಗ ದೂರ ಆಗ್ಬಿಟ್ಟಿತ್ತು. ಹೀಗಾಗಿ ಬನಶಂಕರಲ್ಲಿ ಹಿಂಗಾಗಿ ಸ್ವಲ್ಪ ಲಾಸ್ ಆಯಿತು. ಬನಶಂಕರ ಲಾಸ್ ಆದ್ರೆ ಭಾಳ ಕಷ್ಟ ಸರ್ ಬದುಕೋದು. ಬನಶಂಕರ ಲಾಸ್ ಆದ್ರೆ ಭಾಳ ಕಷ್ಟ ಸರ್ ಬದುಕೋದು. ಅವಾಗ ಒಂದು 20 ಲಕ್ಷ ಮಟ್ಟ ಒಂದು ಸರ್ ಮನೆ ಸಾಲ. ಹಾಂ ಸರ್, ದೊಡ್ಡ ಲಾಸ್ ಸರ್ ಮನುಷ್ಯಕ್ಕೆ ಲಾಸ್ ಆಗ್ಬಿಡ್ತು ಸರ್. ಬಿತ್ತಂದ್ರೆ ಅದು ಉಳಿವು ಅಳಿವಿನ ಪ್ರಶ್ನೆ ಸರ್. ಈಗ ಈತನ ಒಂದು ಭವಿಷ್ಯತ್ತು ಅಂತಂದರೆ ತಾಯಿ ಕೈ ಹಿಡಿದ್ರೆ ಬದುಕಿದ, ಇಲ್ಲ ಅಂದರೆ ದೊಡ್ಡ ತೊಂದರೆಯಲ್ಲಿದ್ದಾನೆ. ಮತ್ತು ಅವರು ತೀರೋದ್ರು ಮಾಲೀಕರು, ಮೂಲ ಮಾಲೀಕರು ವೀರಯ್ಯ ಸ್ವಾಮಿಗಳ ಮಂಡ್ಲಗಿರಿ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು. ಹೆಚ್ಚು ಕಮ್ಮಿ ಒಂದು ನನಗಿಂತ 1 ವರ್ಷ ಹೆಚ್ಚಿರ್ಬೋದು. ತೀರೋದ್ರು. ಅವನ ಮೇಲೆ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಬಟ್ ಹಂಗಾಗಿ ಅನುಭವದ ಕೊರತೆಯೂ ಪಾಪ ಅವನಿಗೆ. ಹಾಗಾಗಿ ದೊಡ್ಡ ತೊಂದರೆ ಆಯಿತು. ಈ ವರ್ಷ ಹೇಗಿದೆ ರೆಸ್ಪಾನ್ಸ್? ಈಗ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನೋಡಿ ಮೇಲೆ ಹೋದ್ ಹೊರಗೆ ಬಿದ್ದ ಮೇಲೆ ಗೊತ್ತು ಚೆನ್ನಾಗಿ. ಜನ ಮೇಲೆ ಡಿಪೆಂಡ್. ಫಸ್ಟ್ನೇ ಶೋ ಇವತ್ತೇ ಶೋ ಸರ್. ಶಿವು ಮುದೋಳ್ ಅಂತ ಒಳ್ಳೆ ಹಾಸ್ಯ ಕಲಾವಿದ. ಇವತ್ತು ರಂಗಭೂಮಿನಲ್ಲಿ ಅವ್ರ ತಂದೆ ತಾಯಿಗಳಿಂದ ರಂಗಭೂಮಿಯಲ್ಲೇ ಹುಟ್ಟಿರೋ ಆತ.
ಬಟ್ ಒಳ್ಳೆ ಟ್ಯಾಲೆಂಟ್ ಇದೆ ಸರ್, ಭವಿಷ್ಯ ಚೆನ್ನಾಗಿದೆ ಒಂದು. ಶಿವ ಮುದೋಳ್ ಅಂತೇಳಿ, ನಾ ಈಗ ಶ್ರೀ ಗುರು ತೋಂಟದಾರ ನಾಟ್ಯ ಸಂಘ ಮಂಡಲಗಿರಿ ಕಂಪ್ನಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಕಂಪ್ನಿಯಲ್ಲಿ ಸೇವೆ ಸಲ್ಲಿಸಕತ್ತಿ ಈಗ ಒಂದು 13 ವರ್ಷ ಆಯಿತು. ಈಗ ಮತ್ತು ಬನಶಂಕರಿ ಜಾತ್ರೆಗೆ ಬಂದಿದ್ದೀವಿ, ಹೊಸ ನಾಟಕನೂ ತಂದಿದ್ದೀವಿ. ಆ ತಾಯಿ ಯಾವ ರೀತಿ ಕೈ ಹಿಡಿತಾಳೋ ನೋಡಬೇಕು, ಜನರು ನಮ್ಮನ್ನ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾರೋ ನೋಡಬೇಕು. ಮಲ್ಲು ಜಂಪ್ಕೊಂಡವ್ರ ಜೊತೆ ಯೂಟ್ಯೂಬ್ನಲ್ಲಿ ಮಾಡಿದ್ದೀನಿ, ಮೇಲಾಗಿ ವಿದ್ಯಾ ಗಣೇಶ ಅನ್ನೋ ಚಿತ್ರದಲ್ಲಿ ಕೂಡ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಚಿತ್ರ ಇತ್ತು, ಈ ಬನಶಂಕರಿ ಜಾತ್ರೆ ಇದ್ದ ಕಾರಣಕ್ಕಾಗಿ ನಾನು ಹೋಗೋಕ್ಕಾಗಲಿಲ್ಲ. ಈಗ ಸ್ನೇಹಿತರೆ, ನಾವು ನಾಟಕದ ಕಂಪ್ನಿಗಳು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಜಾತ್ರೆಗೆ ಬಂದು ಜಾತ್ರೆಯಲ್ಲಿ ಅಂಗಡಿಗಳು ಅಂದರೆ ಸ್ಟಾಲ್ಗಳನ್ನು ಹಾಕುವಂಥ ಜನನೂ ಕೂಡ ಬರ್ತಾ ಇದ್ದಾರೆ. ನೋಡಿ, ಇದೊಂದು ಯಾವುದೋ ಒಂದು ಜಾತ್ರೆ ಸ್ಟಾಲ್ ಇದು. ಪೂರ್ತಿ ಅವ್ರದಷ್ಟು ಪಾತ್ರೆ ಪಗಡೆ ಸಾಮಾನು ಸರಂಜಾಮ ಎಲ್ಲ ತುಂಬ್ಕೊಂಡ್ಬಂದಿದ್ದಾರೆ. ಈ ಥರ ಅನೇಕ ಗಾಡಿಗಳು ಬರ್ತಾ ಇದ್ದಾವೆ. ಇವತ್ತೆಲ್ಲ ಸೆಟಪ್ ಆಗುತ್ತೆ, ರಾತ್ರಿ ಎಲ್ಲ ಕಟ್ತಾರೆ. ನಾಳೆ ಫುಲ್ಲು ರಂಗಿನ ಜಾತ್ರೆ ಸರ್. ಕಲಾ ಮಾಧ್ಯಮ ಅಲ್ಲ? ಹೌದು ಸರ್, ಹೌದು ಸರ್. ಹೇಗಿದ್ದೀರಿ? ಯಾಕಂದರೆ ನಿಮ್ಮನ್ನ ಇದು ಯೂಟ್ಯೂಬ್ ಥ್ಯಾಂಕ್ ಯು. ಇಲ್ಲಿ ಸ್ಟಾಲ್ ಆಗ್ತಾ ಇದ್ದೀರಾ? ಇಲ್ಲ ಸರ್, ನಾನು ಇಲ್ಲಿ ಲೋಕಲ್ ಟೆಂಡರ್ ಮಾಡ್ತಿದ್ದೆ, ಕರೆಂಟಿಂದ ಟೆಂಡರ್? ಹಾಂ, ಅಷ್ಟು ಮಾಡ್ತಿದ್ದೆ. ಈಗ ಒಂದು 3 ವರ್ಷ ಆಯಿತು, ನಮ್ಮ ಮಾಡೋಕ್ಕಾಗಿಲ್ಲ ಸರ್. ಅದಕ್ಕೆ ಈಗೇನಿಲ್ಲ, ನಾರ್ಮಲ್ ಸುಮ್ಮನೆ ಜಾತ್ರೆಯಲ್ಲೇ ಅಡ್ಡಾಡೋದು ಮಾಡೋದು ಇದೇ ವರ್ಕ್ ಇರೋದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಾಲಿಗೆ ನಾನೇ ಕರೆಂಟ್ ಸಪ್ಲೈ ಮಾಡ್ತಿದ್ದೆ. ಓಕೆ, ಆ ರೀತಿ ಇದ್ವಿ. ಬಟ್ ನಿಮ್ಮ ಕಲಾ ಮಾಧ್ಯಮದವ್ರು ನೀವು ಅಂತೇಳಿ ಗೊತ್ತಾದಲೇ ನಮಗೆ. ಥ್ಯಾಂಕ್ ಯು. ಅವರ ಅಜ್ಜಿ ಶುಂಠಿ ಆ ಕಂಜೂಸ್ ಒಂದು ಚಾಕ್ಲೇಟಿಗೆ ದುಡ್ಡು ಖರ್ಚು ಮಾಡೋರಲ್ಲ, ಇನ್ನು ಪ್ರಾಣ ಕಳ್ಕೊಳ್ತಾರ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಮೀನಾನಾಥ ಅವರು. ಸ್ನೇಹಿತರೆ, ಎಷ್ಟು ಫೇಮಸ್ ಮೀನಾನಾಥ ಅವರು ಪಾತ್ರದ ಮೂಲಕ, ಧಾರಾವಾಹಿ ಮೂಲಕ. ಏನಿದೆ ನೀವು ಹೊಸ ಗೆಟಪ್ಪು? ಇದು ಇವತ್ತಿನ ನಾಟಕದಲ್ಲಿ ಒಂದು ಶೆಟ್ರದ್ದು ಪಾತ್ರ, ಒಂದು 2-3 ಗೆಟಪ್ ಇದೆ. ಶೆಟ್ಟಿ, ಆಮೇಲೆ ಇದೊಂದು 45 ರಾಜ್ಬಿ ಶೆಟ್ರದ್ದು. ನೆಕ್ಸ್ಟಿಗೆ ಒಂದು ಅಖಂಡ ಗೆಟಪ್ ಇದೆ, ಬಾಲಯ್ಯ ಸರ್ದು. ಒಟ್ಟು ಟೋಟಲಿ ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಹಾಂ, ಅದೇ ಇಲ್ಲಿ ಗೆಸ್ಟ್ ಆಗಿ ಬಂದ್ರಾ? ಇಲ್ಲ, ಈ ಕಂಪ್ನಿಯಲ್ಲಿ ಇದ್ದೀನಿ ನಾನು ಒಂದು 2 ವರ್ಷದಿಂದ. ಕಂಪ್ನಿಯಲ್ಲಿ? ಹಾಂ, ಶೂಟಿಂಗ್ ಇದ್ದರೆ ಶೂಟಿಂಗ್ ಅಂತ ಹೋಗ್ತೀನಿ, ಸೀರಿಯಲ್ ಇದ್ದರೆ ಸೀರಿಯಲ್ ಮಾಡ್ತೀನಿ. ಸೊ ಫ್ರೀ ಇರಬೇಕಾದ್ರೆ ನಾಟಕಕ್ಕೆ ಬರ್ತೀನಿ ಈ ಕಂಪ್ನಿಗೆ. ವೆರಿ ಗುಡ್. ಬಟ್ ಕರಾವಳಿಯಿಂದ ಉತ್ತರ ಕರ್ನಾಟಕ ಹೇಗೆ ಕನೆಕ್ಷನ್ ಮೊದಲಿಂದ ಇತ್ತಾ? ಇಲ್ಲಿಗೆ ಬಂದಮೇಲೆ ಒಂದು 2-3 ಪಾತ್ರ ಮಾಡಿದ್ಮೇಲೆ ಇಲ್ಲೇ ಕಲಿತೆ. ಆಮೇಲೆ ಪಾತ್ರಕ್ಕೆ ತಕ್ಕಂತೆ ಕೆಲವೊಂದು ಮಂಗಳೂರು ಸ್ಲ್ಯಾಂಗು, ಮತ್ತೊಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್. ಎಷ್ಟು ವರ್ಷದಿಂದ ಮಾಡ್ತೀರಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ? ಈ ಒಂದು ಕಾಮಿಡಿ ಕಿಲಾಡಿಗಳು ಮುಗ್ದ ಮೇಲೆ ನಾನು ಫಸ್ಟಿಗೆ ಇಲ್ಲಿಗೆ ಬಂದಿದ್ದು, ಒಂದು 4 ವರ್ಷದಿಂದ. ಸಿನಿಮಾ ಗೊತ್ತಲ್ವ, ಸಿನಿಮಾ ಸಿಕ್ಕಿದರೆ ಹೋಗ್ತೀವಿ, ಆಮೇಲೆ ಸೀರಿಯಲ್ ಸಿಕ್ಕಿದರೆ ಹೋಗ್ತೀವಿ. ಸೊ ಫ್ರೀ ಇರುವಾಗ ಒಂದು ತುತ್ತು ಅನ್ನ ಕೊಡೋದು ನಾಟಕ ಕಂಪನಿ ರಂಗಭೂಮಿ. ಸೊ ಇದು ಒಂದು 98 ವರ್ಷ ನಡೆದಂಥ ಕಂಪನಿ ನಿರಂತರವಾಗಿ. ಈ ಕಂಪನಿಯಲ್ಲಿ ದುಡಿದ್ರೂ ಒಂದು ಹೆಮ್ಮೆ, ಮತ್ತೊಂದು ಜೀವನದ ಪಾಡು. ಸೊ ಈಗ ಪೂರ್ಣಾವಧಿ ಅಭಿನಯನೇ. ಸಿನಿಮಾ, ಹಾಂ, ಬೇರೆ ಬೇರೆ ನಾಟಕಗಳಿರುತ್ತೆ. 15 ದಿವಸಕ್ಕೊಮ್ಮೆ ನಾಟಕ ಚೇಂಜ್ ಆಗುತ್ತೆ. ಮತ್ತು ಬನಶಂಕರಿ ಜಾತ್ರೆಯಲ್ಲಂತೂ ಅದೊಂದು ಸ್ಪೆಷಲ್ ಕ್ರೌಡ್. ಪರವಾಗಿಲ್ಲ, ಜೀವನ ಚೆನ್ನಾಗಿ ನಡೀತದೆ ಖಂಡಿತ. ರಂಗಭೂಮಿಯಲ್ಲಿ ಯಾರಿಗೂ ಸೋಲಿಲ್ಲ, ಕಲಾಭಿಮಾನಿಗಳಿದ್ದಾರೆ ದೇವರಂಥವರು. ಭಾಳ ಖುಷಿ ಅಂದರೆ 4 ಶೋ ನಡೆಯುತ್ತೆ. ಸಣ್ಣ ಊರಾದರೂ ಬನಶಂಕರಿಯಲ್ಲಿ ಆ ದೇವಿಯ ತಾಯಿ ಆಶೀರ್ವಾದದಿಂದ ಆ ಜನ ಎಲ್ಲಿಂದ ಬರ್ತಾರಂತ ಗೊತ್ತಿಲ್ಲ. 10 ಕಂಪ್ನಿಗಳಿದೆ, ಎಲ್ಲ ಕಂಪ್ನಿಗೆ ಸರಿ ಸಮಾನವಾಗಿ ಕಲೆಕ್ಷನ್ ಇರುತ್ತೆ. ಚೆನ್ನಾಗಿದೆ. ಶುಭವಾಗಲಿ ಸರ್. ಖಂಡಿತ ನೀವು ನಾಟಕ ನೋಡಬೇಕು. ನೋಡ್ತೇನೆ, ಭಾಳ ದಿನ ಆಗಿತ್ತು ನಾನು ಮೀನಾನಾಥ್ ಅವ್ರನ್ನ ನೋಡಿ. ನೀವು ಅದೇ ಆತ್ಮೀಯ 12 ವರ್ಷದ ಹಳೆಯ ಗೆಳೆಯರು. ನಮಸ್ಕಾರ, ನಾನು ಚಂದೂಡೆ ವಿಜಯಕುಮಾರ್, KBR ಡ್ರಾಮಾ ಕಂಪನಿಯ ಕಲಾವಿದ, ಸಂಚಾಲಕ ಹಾಗೂ ಚಲನಚಿತ್ರ ನಟ ಸಹ. ಸುಮಾರು 33 ಸಿನಿಮಾಗಳು ಇಲ್ಲಿವರೆಗೂ ಮಾಡಿದ್ದೀನಿ. 35 ವರ್ಷದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಬನಶಂಕರಿ ಜಾತ್ರೆಗೆ ಬಂದಿದ್ದೀವಿ. ಬನಶಂಕರಿ ಜಾತ್ರೆ ಅಂದರೆ ನಮಗೊಂಥರ ಪ್ರತಿ ವರ್ಷ ಬರುವಾಗ ಒಂದು ಏನೋ ಹೊಸ ಎನರ್ಜಿ. ಯಾಕೆಂದರೆ KBR ಡ್ರಾಮಾ ಕಂಪ್ನಿ ಅಂದಾಗ ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಏನೋ ಹೊಸದಿರುತ್ತೆ. KBR ಡ್ರಾಮಾ ಕಂಪ್ನಿಯಲ್ಲಿ ಏನೋ ಹೊಸದಿರುತ್ತೆ. ಅದನ್ನು ಎಷ್ಟೋ ಜನ ಹಳ್ಳಿ ನಾಟಕಗಳಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದು ಅವ್ರು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಇಲ್ಲಿ ಬರುವಾಗ ಏನೋ ಒಂದು ಹೊಸತನ ತೊಗೊಂಡು ಬರಬೇಕು ಅನ್ನೋ ಆಸೆಯಿಂದ ಈ ಬಾರಿ ಗಿಚ್ಚ ಗಿಲಿಗಿಲಿ ಗಾಯತ್ರಿ ಅನ್ನೋ ನಾಟಕ ತೊಗೊಂಡು ಬಂದಿದ್ವಿ. ಒಂದು ಸುಂದರ ಸಂಸಾರಿಕ ಕಾಮಿಡಿ ನಾಟಕ, ಒಂದು ಒಳ್ಳೆ ಮೆಸೇಜು ಇದೆ ಮತ್ತು ಒಳ್ಳೆ ಕಾಮಿಡಿನೂ ಇದೆ. ಮತ್ತು KBR ಡ್ರಾಮಾ ಕಂಪ್ನಿ ಅಂದರೆ ವಿಶೇಷವಾಗಿ ಹೆಣ್ಮಕ್ಳು ನೋಡುವಂಥ ನಾಟಕ. ಯಾಕಂದರೆ ನಾವು ಎಷ್ಟೋ ಸತಿ ನೋಡಿದ್ದೀವಿ, ನಮ್ಮಲ್ಲಿ ಹೆಣ್ಮಕ್ಳು ಕಳಿಸಿ ಗಂಡು ಮಕ್ಕಳು ಬೇರೆ ಕಡೆ ಹೋಗಿದ್ದು ಕಣ್ಣಾರೆ ನೋಡಿರೋದು. ಹಾಗಾಗಿ ಮನೆ ಮಂದಿ ಕುಳಿತು ನೋಡ್ತಕ್ಕಂಥ ನಾಟಕ ಅಂದರೆ KBR ಸಂಸ್ಥೆ. ಅದೇ ರೀತಿ ಈ ಬಾರಿಯೂ ನಾಟಕ ಇದೆ, ಬನ್ನಿ ಎಲ್ಲ ನಾಟಕ ನೋಡಿ. ತುಂಬ ಚೆನ್ನಾಗಿದೆ, ನೀವು ಖುಷಿ ಪಡ್ತೀರ. ನಿಮ್ಮ ಖುಷಿಯನ್ನು ಪಕ್ಕದವ್ರಿಗೂ ಹಂಚಿ ಈ ಕಲೆನ ಉಳಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಮೇಜರ್ ಸಿನಿಮಾಗಳು ಹೇಳಿ ಜನಕ್ಕೆ. ಸರ್, ನಾನು ಇತ್ತೀಚೆಗೆ ಕಾಟೇರಾದಲ್ಲಿ ಮಾಡಿದೆ, ತಹಸೀಲ್ದಾರ್ ಪಾತ್ರ ದರ್ಶನ್ ಸರ್ ಜೊತೆ. ಹಾಗೆ ಏಳುಮಲೆ ಮಾಡಿದ್ದೀನಿ, ಆಮೇಲೆ ಗುರು ಶಿಷ್ಯರು ಮಾಡಿದೆ, ವಿಜಯಾನಂದ ಮಾಡಿದ್ದೀನಿ. ಈಗ ಸ್ಪಾರ್ಕ್ ಬರ್ತಾ ಇದೆ, ಹುಲಿಬೀರ ಅಂತ ಒಂದು ಸಿನಿಮಾ ಬರ್ತಾ ಇದೆ.
ಹೀಗೆ ಹಲವಾರು ಸಿನಿಮಾ ಇತ್ತೀಚೆಗೆ ಹಿಂದೆ ನಮ್ಮ ಸಂಸ್ಥೆಯಿಂದನೇ ಎಷ್ಟು ನಗ್ತಿ ನಗು, ಶಂಭೋ ಶಂಕರ ಈ ಸಿನಿಮಾದಲ್ಲಿ ನಾನು ಹೀರೋ ಆಗೋ ಮಾಡಿದ್ದೀನಿ. ಇನ್ನೂ ಸುಮಾರು ಈ 33 ಸಿನಿಮಾ ಇಲ್ಲಿವರೆಗೂ ಮಾಡಿದ್ದೀನಿ. ಪಾದಪದ್ಮಗಳಿಗೆ ಈ ಚಿಕ್ಕ ವಯದ ಚೊಕ್ಕಮನದ ಗೋಪಾಲಕೃಷ್ಣನ ನಮನಗಳು. ನಿಮ್ಮ ಹೆಸರು ಪರಿಚಯ ದಯವಿಟ್ಟು. ನನ್ನ ಹೆಸರು ಹೆಲೆನ್ ಅಂತ, ಮಂಡ್ಯ ನಮ್ಮೂರು. ಮಂಡ್ಯದಿಂದ ಇಲ್ಲಿ ಚಿಂದೋಡಿ ವಿಜಯಕುಮಾರ್ ಇದ್ದಾರಲ್ಲ, ಅವರು ಹೆಂಡತಿ. ಓಕೆ, ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 30 ವರ್ಷ ಆಯಿತು. 30 ವರ್ಷ ಆಯಿತು. ಏನು ತಮ್ಮದೇನು ವೃತ್ತಿ? ತಮ್ಮದು? ನಿಮ್ಮದು ವೃತ್ತಿ ಏನು? ನಮ್ಮದು ಸಿಂಗರ್ ನಾನು. ನಾಟಕ ಕಂಪ್ನಿಲೇ? ಸಿಂಗರ್. ಮೊದಲು ಆರ್ಕೆಸ್ಟ್ರಾದಲ್ಲಿದ್ದೆ ಮಂಡ್ಯದಲ್ಲೆಲ್ಲ. ಇಲ್ಲಿ ಬಂದು ಡ್ರಾಮಾ ಕಂಪ್ನಿ. ದೇವಾ ಕರಿಬಸವ ಸ್ವಾಮಿ, ದೇವಾ ಕರಿಬಸವ ಪ್ರಣವ ಸ್ವರೂಪ ಮಹಿಮಾತೀತ, ಪ್ರಣವ ಸ್ವರೂಪ ಮಹಿಮಾತೀತ, ಭಕ್ತ ಕೋಟಿ ಜನ ಹೃದಯದ ದೀಪ, ಭಕ್ತ ಕೋಟಿ ಜನ ಹೃದಯದ ದೀಪ, ದೇವಾ ಕರಿಬಸವ ಸ್ವಾಮಿ, ದೇವಾ ಕರಿಬಸವ. ನಮ್ದು ನಾಂದಿ ಇದು. ಪ್ರಾರಂಭದ ಪದ್ಯ ಚೆನ್ನಾಗಿದೆ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.